ಈಗ ಯಾವ್ದು ಗುರು ಓಯ್ ಅವ್ರಿಗೆ ಫೀಡಿಂಗು ಮಾಡಿದೆ ಅಂತ. ಇಲ್ಲ ಇಲ್ಲ ಫೀಡಿಂಗ್ ನಾವಿಬ್ರು ಬಂದಿದ್ದು ಆ್ಯಕ್ಚುಲಿ 140 ಹೊಡೆದ್ವಿ ಸುಮ್ಮನೆ. ಅದು ಲೀನಲ್ಲಿ ಅದು ಲೀನ್ ಸ್ಲೋ ಹೋಗಿ ಅಂತ ಅಟ್ಲೀಸ್ಟ್ ಸ್ವಲ್ಪ ಮುಂದೆ ಹೋಗಿ ಸರ್. ಅವರು ನಾವೆಲ್ಲ ಒಂದೇ ಬೆಳೆದ್ಬಿಟ್ಟು ಅವ್ರಿಗೆ ಬಿಡಲ್ಲ. ಹೌದೌದು ಮುಂದೆ ಹೋಗಿ. ಇವನಿಗೆ ತನ್ನ ಲೊಕೇಶನ್ನೇ ಗೊತ್ತಿರಲ್ಲ. ನಿನ್ನ ಲೊಕೇಶನ್ ನಿನಗೆ ಗೊತ್ತಿರಲ್ಲ, ಮುಂದೆ ಇದ್ದೀನಿ ಅಂತ ಹೇಳ್ತೀಯ. ನನ್ನ ಡಿಮಾರ್ಟಲ್ಲಿ ಗೊತ್ತಿತ್ತು ಅಂತ ಅವ್ನಿಗೆ ಗೊತ್ತಿತ್ತು. ನಮಗೂ ಡಿಮಾರ್ಟ್ ಅಂತ ಹೇಳ್ಬಿಟ್ಟು ಮುಂದೆ ಬನ್ನಿ ಅಂತ ಹೇಳಿದ್ದಾರು. ಡಿಮಾರ್ಟ್ ಅಂದ ಬನ್ನಿ ಬರೋ ಇನ್ನು ಮುಂದೆ ಕೋನ್ರೀನೇ ಹಾಯ್ ಬ್ರೋ. ಇವನ್ನೇನಾದ್ರು ಪೊಲೀಸ್ ಗೀಲೀಸ್ ಹಿಡಿದ್ರೆ ಹುಡುಗಿನ ಏನಕ್ಕೆ ಕರ್ಕೊಂಡು ಹೋಗಿದ್ದೀರಾ ಅಂದ್ಬಿಡ್ತಾರೆ. ಕಣ್ಣೇ ಹಂಗಿದಾವೆ. ಹೋಗೋಣ ಇನ್ನು. ಬೇಜಾರಾಯ್ತಾ? ಇಲ್ಲ ಇಲ್ಲ ಏನು ಪ್ರಾಬ್ಲಮ್. ಆದರೂ ನಿಮಗಾಗತ್ತೆ, ನಂಗಾಗಲ್ಲ. ಹಾಯ್ ಬ್ರೋ ಲೊಕೇಶನ್ ನಿಮ್ಗೆ ಕಳಿಸಿದ್ದೀನಿ. ರೈಟ್ ಒಂದೇ ರೋಡ್ ತಾನೆ. ಅವ್ನು ಹೆಂಗೆ ಫ್ರೆಂಡ್ ಮಾಡ್ಕೊಂಡ್ರಿ ನೀವು? ರೋಡಲ್ಲಿ ಕಾಣೋದು. ರೋಡಲ್ಲೇ? ಓಕೆ ಓಕೆ. ರೋಡಲ್ಲೇ ಸಿಕ್ಕಿದ್ದು ನನಗೆ. ನೀನು ಎಲ್ಲರಿಗೂ ರೋಡಲ್ಲೇ ಸಿಕ್ಕೋದಿಲ್ಲ. ನಿಂಗೆ ಮಾಡೋಕ್ಕೆ ಕೆಲಸ ಆದರೆ ಏನಿದೆ? ಏನೇನೇನು ರೋಡಲ್ಲೇ ಫೇಮಸ್ ಅಲ್ಲ ನೀನು? ಓಹೋ ಇಲ್ಲ, ರೋಡ್ ಕಿಂಗು ಕಣೋ ನೀನು. ಸ್ಟ್ರೈಟ್ ಒಂದೇ ರೋಡ್ ಬರುತ್ತೆ ನಮಗೆ ಕಂಪ್ಲೀಟು. 2 ರೋಡ್ ಇದೆ ಇಲ್ಲಿ. ಸ್ಟ್ರೈಟ್ ಹೋಗೋಣ. ಭವಿತ್ ಯಾರೋ ನಿಮ್ಮ ಫ್ರೆಂಡ್ ಬರ್ತೀನಿ ಅಂದ್ರಲ್ಲ, ಏನಾಯ್ತು? ಯಾರು ನಿಮ್ಮ ಫ್ರೆಂಡು? ನನ್ನ ಫ್ರೆಂಡಾ? ಹುಡುಗು ಹೋಗ್ತಾಯಿದ್ದೀವಿ ಅಂದರೆ ಯಾಕೆ ಅಂತ ನಾನು ಹೇಳ್ದೆ ತಾನೇ, ಒಬ್ರು ಲೇಡೀಸ್ ಇದ್ದಾರೆ, ಇನ್ನೊಬ್ರು ಲೇಡೀಸ್ನ ಕರ್ಕೊಂತಂದು. ಗೋ ಹಂಗೆ ನೋಡಬೇಡಿ ನನ್ನ. ಅಯ್ಯೋ ಗೋ, ನಾನು ಇಲ್ಲೇ ಬಂದು ವಿಡಿಯೋ ಶೂಟ್ ಮಾಡಿರ್ತಾನೆ ನಾವು. ಎಷ್ಟು ಪೊಲೈಟ್ ಇದು ಗೊತ್ತಾ? ಸುಸು ಅಣ್ಣ ಅಣ್ಣ ನಿಮ್ಗೆ ಅನಿಸ್ತೈತಾ ಇದು ಹುಡುಗಿ ಕಾಣ್ತಾವ ಇದೆ ಅಂತ? ನೀನಾ? ಇದೇ ಚಪ್ಪರ್ ಒಳ್ಳೆ ಕುಡ್ಕ ಇದ್ದಂಗೆ ಇದೆಯಾ, ಹುಡುಗಿ ಕಂತಾರಂತೆ. ಹೋಗಿ ಗಾಡಿ ಹತ್ತು. ನನ್ನ ಕ್ಲಾಸಲ್ಲಿ ಹೇಳಿದ್ರಿ ಇವತ್ತು. ನಿಮ್ದೆಲ್ಲ ಅದು ಯಾರೋ ನಿನ್ನ ಗಾಡಿ ಮೇಲೆ ಕುತ್ಕೊಳ್ಳೋಕೆ ಡವ್ ಹೊಡೆದಿರ್ತಾರಷ್ಟೇ. ಹುಡುಗಿರು ಹೇಳಿದ್ದಾ? ಇಲ್ಲ, ಹಾಂ, ಕ್ಲಾಸ್ ಹುಡುಗ. ಮೇ ಬಿ ಅವನು ಇದು ಇರ್ಬೋದು, ಆ ಟೈಪ್ ಈ ಟೈಪ್ ಇರ್ಬೋದು ಅವನು. ಇವನು ನಾನು ಏನು ಹೇಳಿದ್ರೆ ಅವ್ನು ಅನ್ಕೊಂಬತ್ತಾವ ನನ್ನ. ಅವನೆಲ್ಲ ಇವ್ನು ಬಿಟ್ಟಾಕಿ ನಂಗೆ ಗೊತ್ತಾಯ್ತು ಇವ್ನು ಹುಡುಗಿ ತವನೇ ಇದೆ ನೋಡಿ ಅಲ್ಲಿ. ನೀನಂತೂ ಥಿಂಕ್ ಮಾಡಬೇಡ. ನಾನಲ್ಲ, ನನ್ನ ಫ್ರೆಂಡ್ ಹೇಳಿದ್ದು. ನಡ್ರಿ ಗಾಡಿ ಹತ್ರಿ ಪ್ಲೀಸ್. ಯಾರ್ದು ಮುಂದೆ ಇದೆ ಅವ್ರ ಹತ್ರ? ಅಪ್ಪಿ ಕಂಫರ್ಟಿಗೆ ನೀನು ಬರಬೇಡ, ನೀವು ರೇಸ್ ಕಂಡೀಷನ್ ಸರಿ ಕಡೆ. ಪ್ಲೀಸ್ ನೋ ಸಿಟ್. ಇವಾಗ ಕೂತಾರಲ್ಲ, ಬರುವಾಗ ಕೊಡ್ತೀನಿ ಬೇಕಿದ್ರೆ. ಈವ್ನಿಂಗ್ ಸ್ಪಾಟ್ ಹೋಗ್ತಾ ಇದ್ದೀವಿ, ಬಟ್ ಏನು ಮಾಡೋದು, ಈವ್ನಿಂಗ್ ಇಲ್ಲೇ ಆಗ್ಬಿಟ್ಟೈತೆ. ಕೆಫೆ ರೇಸರ್ ಇಟ್ಕೊಂಡೆ ಆ ರೇಂಜಿಗೆ ಹೋಗ್ತಾನಲ್ಲ, ಅದು ಅವನ ಗಟ್ಸ್ ಅಂದರೆ. ಪಾಪ ತಾತನ ಜೀವ ಬಾಯಿಗೆ ಬಂದಿರುತ್ತೆ. ಅಬಾ ಏನು ಪಿಂಕ್ ರೋಡೆಲ್ಲ ಪಿಂಕು. ಜೀವನ ಪಿಂಕ್ ಇಲ್ಲಾಗಿದೆ, ಬಟ್ ರೋಡಲ್ಲೆಲ್ಲ ಪಿಂಕ್ ಹೂವು. ಗೌರ್ಮೆಂಟು ನಮ್ಮನ್ನು ಜೀವನನ ತೆಂಗ್ಬಿಟ್ಟು ರೋಡ್ ಮೇಲೆಲ್ಲ ಪಿಂಕ್ ಹೂವು ಇಟ್ಟು ನಮ್ಮನ್ನು ಫೂಲ್ ಮಾಡ್ತಾವ್ರೆ, ಫೂಲ್. ಅವನೀಸ್ ನೋಡಿ ಕಂಟಿನ್ಯೂ 94, 95 ಹೋಗ್ತಾ ಇದೆ ಅಂದರೆ ಗಾಡಿ ಮೇ ಬಿ 100ಅಲ್ಲಿ ಇರ್ಬೋದು. ಅದು 125cc. ಸ್ಟೆಬಿಲಿಟಿ ನೋಡಿ ಸ್ಕೂಟಿದು. ಪಕ್ಕದಲ್ಲೇ ಹೋಗೋಣ ಇರ್ರಿ, ಎಷ್ಟು ಹೋಗ್ತಾ ಇದೆ ಏನಂತ ಗೊತ್ತಾಗುತ್ತೆ. ಏನೋ ತೊಗೊಂಡು ಹೋಗ್ತಾವನೆ.
100ಅಲ್ಲಿ ಐತೆ ಸ್ಕೂಟಿ, ಆದರೂ ಮಸ್ತು. ಈ ಥರ ಗಾಳಿಲೂ 100ಅಲ್ಲಿ ಬರ್ತಾ ಇದ್ದಾನಂದರೆ ಒಳ್ಳೆ ಗ್ರೇಟ್. ಸಕ್ಕತ್ತಾಗಿದೆ ಮಾರಾಯ, ಊರಲ್ಲೂ ಈ ರೇಂಜಿಗೆ ರೋಡು. ಕನಕಪುರದ MLA ಯಾರು ಗುರು? DKಶಿ ತಾನೇ, DKಶಿ ಅವರನ್ನ, DKಶಿ ಅವ್ರ ತಮ್ಮ. ನೋಡಿ ಇದೇ ಹೇಳ್ತಾ ಇರೋದು, ನಿಮ್ಮ MLAನೂ ಇಷ್ಟೊಂದು ಬುದ್ಧಿ ಇದ್ದರೆ ಸಾಕು. ನೀವು ಏನು ಮಾಡ್ತಾ ಇದ್ದೀರಾ, MLAಗೆ ಧ್ವನಿ ಹಿಡಿದು ಕೇಳ್ತಾ ಇಲ್ಲ. ಇಲ್ಲಿ ಜನಕ್ಕೆ ಅವ್ರು ಏನು ಬೇಕು ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಒಂದು 2,000 ಆಸ್ತಿ ಆದ್ರೂ ಅದು ಲೀಗಲೇ. ಯಾಕಂದರೆ ಅವ್ರು ಜನಕ್ಕೆ ಏನು ಬೇಕೆಲ್ಲ ಕೊಟ್ಟಾಗ ಯಾರೂ ಪ್ರಶ್ನೆ ಮಾಡಲ್ಲ. ಗುರು ಇದು ಶ್ರೀ ಗವಿ ರಂಗನಾಥ ಬೆಟ್ಟಕ್ಕೆ ಹೋಗೋ ದಾರಿ ಮಾತ್ರ ಆಸಮಾಗಿದೆ ಗುರು. ಏನ್ ಚಿಂದಿ. ಏನು ಸಕ್ಕದಾಗಿ ಕಾಣಿಸ್ತದೆ ಮಾತ್ರ. ಇದಲ್ಲಿ ಜಮೀನು, ಪಕ್ಕದಲ್ಲಿ ಕೆರೆ, ನಮ್ಮನ ಕೆರೆ ಮಧ್ಯೆ ರೋಡು. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ, ಮಿಂಚ್ತಾ ಇದೆ ಹಿಂಗೆ. ಈ ಥರ ಹೋಗೋದೇ ಒಂಥರ ಖುಷಿ ಗುರು. ಏನು ಆಸಮಾಗಿದೆ ಮಾತ್ರ. ಇಲ್ಲಿ ದಿನ ಇರೋರ್ಗೆ ಹೆಂಗೆ ಆಗ್ಬಾರ್ದು ಹೇಳಿ. ಎಂಥ ಸೂಪರ್ ಗುರು. ಇಲ್ಲಿರೋರಿಗೆ ದಿನ ಸ್ವರ್ಗ. ಬಟ್ ಆ ಸ್ವರ್ಗ ನೋಡಿ ನೋಡಿ ಅವ್ರಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ನಾವು ಎಂದೋ ಒಂದಿನ ಬಂದು ಇಂಥ ಪ್ಲೇಸ್ ನೋಡಿದಾಗ ಸ್ವರ್ಗ ಅನಿಸುತ್ತೆ ನೋಡಿ. ಇದು ನಮ್ಮ MLAಗಳು ನಾರ್ತ್ ಕರ್ನಾಟಕ ಸೈಡೆಲ್ಲ ಈ ಥರ ಒಂದೊಂದು ಪ್ಲೇಸಸ್ನ ತೊಗೊಂಡ್ಬಿಟ್ಟು ರೋಡ್ ಗೀಡ್ ಎಲ್ಲ ಸರಿಯಾಗಿ ಮಾಡಿಸಿದ್ರೆ ನಮಗೂ ಒಂದು ಸ್ವಲ್ಪ ಬಜೆಟ್ಸ್ ಇರುತ್ತೆ. ಸೊ ಅದು ಇಲ್ಲ ಇದು ಇಲ್ಲ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ನಿಧಾನಕ್ಕೆ ಹೋಗ್ರಪ್ಪ. ಕಾಂಕ್ರೀಟ್ ರೋಡ್ ಇದೆ, ಬಟ್ ಚೆನ್ನಾಗಿದೆ. ಹೆಂಗಿದೆ ನೋಡ್ರಿ ಬೆಟ್ಟ. ಇಲ್ಲಿ ತುಂಬ ಲೇಟಾಗಿ ಬರಬೇಡಿ. ಆ್ಯಕ್ಚುಲಿ ಇಲ್ಲಿ ಕರಡಿ ಗಿರಡಿ ಇದಾವಂತೆ, ಸ್ವಲ್ಪ ಹುಷಾರಾಗಿ ಬನ್ನಿ ಬರುವಾಗ. ಸಕ್ಕತ್ತಾಗಿದೆ ಮಾತ್ರ ಪ್ಲೇಸ್ ಮಾತ್ರ ಅಲ್ಟಿಮೇಟ್. ಈಗ ನೋಡಿ ನಮ್ಮನ್ನು ಹೆಂಗೆ ಕಾಣಿಸುತ್ತೆ ನೋಡಿ ಕನಕಪುರ. ಇಲ್ಲಿಂದ ಕನಕಪುರ ಸೈಡು ನಮ್ಮನ್ನು ಮಸ್ತಾಗಿದೆ ಗುರು. ಫ್ಯಾಮ್ಲಿ ಬಂದು ಹೋಯ್ತು. ಝೋಂಟೆಸ್ ಬಾ 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 ಬಾ. ಏನು ಸುಖ ಗುರು ಇಲ್ಲಿಗೆ ಬರೋಕ್ಕೆ. ಮಸ್ತಾಗಿದೆ ಮಾತ್ರ. ಇದೊಂದು ಸ್ವಲ್ಪ ರೋಡ್ ಕುಸಿದು ಬಂದಿದೆ ಇದು ಮಳೆಗೆ.
ಗುರು ಏನ್ ಗುರು ಇದು ಸ್ವರ್ಗ, ಭೂಮಿ ಮೇಲಿರೋ ಸ್ವರ್ಗ ಈ ಬೆಟ್ಟಕ್ಕೆ ಬರೋದು. ಅದು ಈವ್ನಿಂಗ್ ಟೈಮಲ್ಲಂತೂ ಬಂದರೆ ಹಿಂಗಿದೆ ನೋಡ್ರಿ, ಆ ಕಡೆ ಸೂರ್ಯ ಈ ಕಡೆ ಎಲ್ಲ ಗೋಲ್ಡಲ್ಲಿ ಕಾಣಿಸ್ತಾ ಇದೆ. ಕಿವಿನೇ ಆಫ್ ಆಗೋಗ್ಬಿಟ್ಟಿದೆ ಇಲ್ಲಿ ಬರೋಕ್ಕೆ. ಮೇಲೆ ಹೋಗೋದಿದ್ದೇನೆ ಇಲ್ಲಿ, ನಾನು ಹಂಗೆ ಹೋಗಾಕ್ಬಿಡ್ತಿದ್ದೆ. ಇಷ್ಟು ದೊಡ್ಡ ಬೆಟ್ಟದ ಮೇಲೇನೂ ರೋಡ್ ಇದೆ ಗುರು. ಎಷ್ಟು ದೊಡ್ಡ ಬೆಟ್ಟದ ಮೇಲೇನೂ ರೋಡು, ಅದು ಕಾಂಕ್ರೀಟ್ ರೋಡು. ಏನು ಮಸ್ತಾಗಿದೆ, ಸ್ವರ್ಗ ಮಾತ್ರ. ಏನಕ್ಕೋ ಬೆಟ್ಟ ಇಳಿಸ್ತಾ ಇದೆಯಾ? ಸಕ್ಕತ್ತಾಗಿದೆ. ನಮ್ಮ ಗ್ಯಾಂಗಿನ ಕಪ್ಪೆ ಬಂತು. ಕಪ್ಪೆ ವೆಯ್ಟ್ ಮಾಡಿದ್ದು. ಹಾಂ, ಲಾರಿ ಬಂತು ಅದಕ್ಕೆ ವೆಯ್ಟ್ ಮಾಡಿದ್ದ. ನೀನು ಲಾರಿ ಅವ್ನು ಬೈತಾ ಇದ್ದ, ಆಯ್ತು ಹೋಗೋಣ ಅಂತ ಹೇಳಿದೆ. ಕರೆಕ್ಟಾಗಿ ನಾನು ಸ್ಲೋ ಮಾಡಿದೆ. ಇವನು ಅಂಟಿಲ್ದೆ ಪೋಸ್ಟರ್ ಆಗಿರೋನು ಇವತ್ತು. ಗೊತ್ತು ನೋಡಿದೆ, ನಾನು ಇಲ್ಲೇ ಇದ್ದೆ. ನಾನು ಅಲ್ಲಿ ಫುಲ್ ಮಣ್ಣಿತ್ತು. ನಮ್ಮ ಮೊದಲು ಲಾರಿಗಳ ಮನುಷ್ಯನಿದ್ದ. ನೀನು ನೀನು ಹೊಡಿತಾ ಇಲ್ಲ ಈಗವರೆಗೂ, ಆದರೆ ನಾನು ನೋಡ್ಕೊಂಡಿಲ್ಲ. ಹಾರ್ ನೋಡಿಬೇಕು. ನಾನು ಅನ್ಕೊಂಡಿಲ್ಲ ಈ ಥರ ಲಾರಿ ಬರುತ್ತೆ ಅಂತ. ನೀನು ಅಲ್ಲಿರೋ ಆ ಟೈಮಲ್ಲಿ ಅವ್ನ ಜಾಗ ನೀನು ಇದೀರ ಪಕ್ಕ ತಗೊಂಡೋಗಿ ಹಾಕಿರ್ತಿದ್ದ ನಾವೆಲ್ಲ ಆಂಬುಲೆನ್ಸ್ ಕರೆಸ್ತಿದ್ವಿ. ಪಾಪ ಲಾರಿಯನ್ನು ಕಂಟ್ರೋಲ್ ಮಾಡಿದ್ದೆ. ಆ್ಯಕ್ಚುಲಿ ಅವನು ಕಂಟ್ರೋಲ್ ಮಾಡ್ದ, ಬೇಗ ಬ್ರೇಕ್ ಹೊಡೆದ. ಅವನು ನಿಲ್ಲಿಸ್ಬಿಟ್ನಲ್ಲ ಪಾಪ. ಅವನಾದ್ರೂ ಮೊಬೈಲ್ ಹಿಡ್ಕೊಂಡು ಬರ್ತಿದ್ದ, ಓಡ್ತಿದ್ದ. ಯಾರು? ಲಾರಿ ಅವನು ಮೊಬೈಲ್ ಹಿಡ್ಕೊಂಡು. ಅಲ್ಲ, ಅಲ್ಲಿ ಯಾರು ಬರ್ತಾರೆ? ಇವನಿಗೆ ಏಪ್ರಿಲ್ 4, 5, 7 ರೋಡ್ ಮೇಲೆ ತರೋಕ್ಕಾಗ್ತಾ ಇಲ್ಲ. ಇನ್ನೇನು ಬೆಟ್ಟದಲ್ಲಿ ತರ್ತಾನೆ. ಇಲ್ಲಿ ಎಲ್ಲ ನನ್ನ ಟೈರ್ ವರ್ಕ್ ಆಗಲ್ಲ ಗುರು, ನನ್ನ ಟೈರ್ ನಿಂತ್ಕೊಳ್ಳಲ್ಲ ಇಲ್ಲಿ ಆಬ್ವಿಯಸ್ಲಿ. ಏನು ಪ್ಲೇಸ್ಮೆಂಟ್ ಗುರು ಲೇ ಅಪ್ಪ. ಇಲ್ಲಿಂದ ಬಿದ್ದು ಸತ್ತರೆ ಮನುಷ್ಯ ಸಾಯ್ತಾನೆ. ನಿನ್ನ ಜೀವನದಲ್ಲೇ ನೋಡಲ್ಲ ನೀನು, ಯಾಕಂದರೆ ನಿನ್ನ ಜೀವನದಲ್ಲಿ ರೇಸ್ ಮಾಡೋದಂತ ಬಿಟ್ಟರೆ ಇನ್ನೇನಿಲ್ಲ.